ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೆರಿಟ್ ಗೌಡ್ರು. ಇವತ್ತೇನಪ್ಪ ಅಂದ್ರೆ ಪುಣೆಗೆ 3:40 ಆಗೈತಿ. ಒಂದು ಪ್ಲೇಸಿಗೆ ಹೊಂಟನ, ಲೇಕ್ ಅದೇ ಹೋಗಿ ಬರ್ಬೇಕಂತ ವಿಡಿಯೋ ಮಾಡೋಣಂತ ಹೊಂಟೀನಿ. ಭಾಳ ದಿನ ಅವಾಗ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆರಾಮಿಲ್ಲದಿಲ್ಲಕ್ಕೆ ಒಂದು ಸ್ವಲ್ಪ 2-3 ದಿನ ಭಾಳ ಕೋಲ್ಡ್ ಫೀವರ್ ಬಂದಿತ್ತು, ಹಂಗಾಗಿ ವಿಡಿಯೋ ಮಾಡಿದ್ದಿಲ್ಲ. ಈಗ ಸ್ವಲ್ಪ ಆರಾಮದನ, ಹಂಗಾಗಿ ಆ ಪ್ಲೇಸಿಗೆ ಹೊಂಟೀನಿ. ಬರ್ರಿ ಹೋಗೋಣ, ನಿಮಗೂ ಸಿಗ್ತೀನಿ. ಬೆಳಗೇರಿ ಪಾರ್ಕ್ ಐತಿಲ್ಲ, ಇದರಿಂದ ಹೊಂಟೀನಿ. ಬಟ್ ಇದು ರೂಟ್ ಹಳ್ಳಾವರ ರೂಟ್ ಐತೆ, ಹೋಗಕ್ಕೆ ಇದೇ ರೂಟಲ್ಲಿ ಹೋಗ್ತೀವಿ. ಇದೇ ರೂಟ್ನಾಗ ಸೇಮ್ ಹೈವೇಗೂ ಕೂಡ ಇದಾಗ ಟಚ್ ಆಗ್ತೀವಿ. ಹೈವೇಗೆ ಹೋಗೋದು ಹಿಂಗೆ ಹೋಗ್ಬೇಕು, ಮತ್ತು ಪಾರ್ಕ್ ಹೋಗೋದು ಹಿಂಗೆ ಬರ್ತದೆ. ಪುಣೆ ಮತ್ತು ಬೆಂಗಳೂರಿಂದ ಹೈವೇ ಟಚ್ ಆಗ್ತೀವಿ. ಇದೇ ರೂಟು ಇಲ್ಲಿ ಒಳ್ಳೋಗಿಲ್ಲ. ಸೇಮ್ ಹಳ್ಳಾವರ ರೂಟ ಎಳಿಬೇಕು ನಾವು. ಅಂದರೆ ಒಂದು ಸ್ವಲ್ಪ 14 ಕಿಲೋಮೀಟ್ರ್ ಇದೆ. ಟೋಲ್ ಹತ್ತವ್ರಿಗೂ ಸ್ವಲ್ಪ ರೋಡ್ ಸಿಗ್ತದೆ ಇದೆ, ಮಾಡತ್ತಾರ ರೋಡ್. ದೂರ ಅಂತೂ ಹೆವಿ ಧೂಳು ಐತಿ. ಏನಪ್ಪ ಅಂದರೆ ಈಗ ಅರವಟ್ಟಿಗೆ ಅನ್ನೋ ಊರಿಗೆ ಬಂದು ತಲುಪಿದ್ವಿ. ಅದ ಊರ್ಲಿಂದ ಹೋಗ್ಬೇಕು ಆ ಲೇಕಿಗೆ. ಹೊಂಟಿದ್ವಿ. ಹಂಗೆ ಅಂಗಡಿಗೆ ನಮ್ಮ ವಿಶ್ವ ಹೋಗ್ಯಾನ್ರಿ. ಅಂಗಡಿಗಲ್ಲಿ ಒಂದು ವಾಟ್ರ್ ಬಾಟ್ಲ್ ತರಕ್ಕೆ ಮತ್ತು 2 ಚಿಪ್ಸ್ ತೊಗೊಂಬ ಅಂತ ಹೇಳೀನಿ. ಅಲ್ಲಿ ಕುತ್ಕೊಂಡು ತಿಂದು ಆಮೇಲೆ ಬರೋಣಂತಂದೆ ಹೊಂಟಿದ್ವಿ. ಈಗ ಮಸೀದಿ ಐತಿ, ಮಸೀದಿ ಪಕ್ಕದಾಗ ಹೋಗ್ಬೇಕು. ಲೆಫ್ಟಿಗೆ ಐತ್ರಿ ರೂಟ್ ಅದ. ಬರ್ರಿ ಹೋಗೋಣ. ನೋಡ್ರಿ, ಇಲ್ಲೇ ಲೆಫ್ಟಿಗೆ ಮಸೀದಿ ಪಕ್ಕದ ಒಂದು ರೂಟ್ ಐತಿ. ಆ ರೂಟ್ದಾಗ ಲೆಫ್ಟಿಗೆ ಹೋಗ್ಬೇಕು. ಲೇಕಿದ್ದು ಲೆಫ್ಟ್ ಒಂದು ರೂಟ್ ಐತೆ, ಆ ರೂಟ್ ಹೋಗ್ಬೇಕು. ಡೈರೆಕ್ಟ್ ಅಲ್ಲಿ ಮುಂದೊಂದು ಕಚ್ಚಾ ರೂಟ್ ಬರ್ತೈತಿ, ಆ ರೂಟ್ ತೊಗೊಂಡಂದ್ರೆ ಡೈರೆಕ್ಟ್ ಆ ಲೇಕಿಗೆ ಹೋಗ್ಬೇಕು. ಬರ್ರಿ ರೂಟಿಗೆ ಮ್ಯಾಲೆ ಜಾಯ್ನ್ ಆಗ್ಬೇಕು. ರೋಡ್ ಸರಿ ಇಲ್ಲರಿ, ಅದೇ ಪೂರ ಹಾಳಾಗೈತಿ. ಆ ರೂಟ್ದಾಗ ಮ್ಯಾಲೆ ಡೈರೆಕ್ಟ್ ಹೋದ್ರೆ ಇದು ಡೈರೆಕ್ಟ್ ಆ ಲೇಕಿಗೆ ಕರ್ಕೊಂಡು ಹೋಗ್ತಾರೆ. ಇದೇ ರೂಟ ಕಚ್ಚಾ ರೂಟ, ಬಟ್ ರೋಡ್ ಸರಿ ಇಲ್ಲ ಅದೇ, ಹಂಗಾಗಿ ಇದೇ ರೂಟಿಗೆ ನೋಡ್ರಪ್ಪ. ಅಂತೂ ಇಂತೂ ಲೇಕಿಗೆ ಬಂದ್ವಿ. ನೋಡ್ತೀರ ಲೇಕ್ ಹೆಂಗೈತೆ ಅಂತಂದೆ ನೋಡ್ರಿ. ಲೇಕ್ ಹಿಂಗೆ ಪೂರ ಹಿಂಗಾಯ್ತು ನೋಡ್ರಿ. ನೀರಂತೂ ಬರಬ್ಬರಿ ಬಂದಾವ. ನೀರು ಬಂದಾವಲ್ಲ, ಹಾಗಾಗಿ ಆ ಕಡೆ ವಿಡಿಯೋ ಮಾಡಕ್ಕೆ ಹೋಗೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಈಜೊಡಕ್ಕೆ ಕೊಡಂಗಿಲ್ಲ, ಏನೋ ಮೊಸಳಿ ಅದಾವಂತ, ಹಂಗಾಗಿ ಈಜೊಡಕ್ಕೆ ಕೊಡಂಗಿಲ್ಲ ಯಾರಿಗೂ. ಅವ್ರು ಯಾರೋ ಊರ್ನವ್ರು ಬಂದು ಹೇಳಿದ್ರಿ ಈಗ ಅಷ್ಟೇ, ಯಾರು ಇಳಕ್ಕೆ ಹೋಗ್ರಿಪ್ಪ ಅಂದ್ರೆ ಸರಿ ರೀ ಅಂಕಲ್ ಅಂತಂದು ಮ್ಯಾಲೆ ನಿಂತ್ಕೊಂಡಿವಿ. ಬಟ್ ಅಲ್ಲಿ ಆ ಕಡೆ ಏನಿದೆ ಇದಲ್ಲ, ಅಲ್ಲೈತಲ್ಲ ಆ ಪ್ಲೇಸಿಗೆ ನಾವು ಹೋಗ್ಬೇಕಾಗಿದ್ರೆ. ಬಟ್ ನೀರ ಕಾರಣದಿಂದ ಆ ಪ್ಲೇಸಿಗೆ ಹೋಗುವುದಕ್ಕೆ ಆಗುವುದಿಲ್ಲ, ಹಂಗಾಗಿ ನಾವು ಆ ಪ್ಲೇಸಿಗೆ ಹೊಂಟಿಲ್ಲ. ಇಲ್ಲೇ ಮುಂದೆ
ಇಲ್ಲೇ ಮುಂದೊಂದು ಸ್ವಲ್ಪ ದೂರ ಅಲ್ಲೊಂದು ಸ್ವಲ್ಪ ಕುಂದ್ರಂಗೈತಿ, ಅಲ್ಲಿ ಹೋಗೋಣ ಬರ್ರಿ. ಅಲ್ಲಿಂದ ಸ್ವಲ್ಪ ಮುಂದೆನ ಬಂದ್ವಿ ಅಂದ್ರೆ ಈ ಕೆರೆ ಕೆಳಗೆ ಬರ್ತೀವಿ. ಪೂರಾ ಈ ಕೆರೆ ಕೆಳಗೆ ಬಂದಂದ್ರೆ ಇಲ್ಲಿಂದ ಡಿಟ್ಟು ಫುಲ್ ಹೆವಿ ಕಾಣ್ತೈತಿ. ಇಲ್ಲಿಂದ ಮಸ್ತ್ ಕಾಣ್ತೈತಿ ಡೋರಿಲಿ. ಇದೇ ನೋಡಾತಿರಲ್ಲ ಡೋರಿ ಲೇಕ್. ಪೂರಾ ನೀರು ತುಂಬೈತಿ. ಏನು ಈಗ ಆ ಕಡೆ ಪ್ಲೇಸಿಗೆ ಹೋಗ್ಬೇಕಾಗಿತ್ತ, ಬಟ್ ಅದು ಆಗಲಿಲ್ಲ. ಅಂದ್ರೆ ನೀರು ಐತಲ್ಲ, ಹಂಗಾಗಿ ಅಲ್ಲಿ ಹೆಸರು ಐತಿ, ಬೈಕ್ ಹೋಗಂಗಿಲ್ಲ. ಬೈಕ್ ಹೋತಂದ್ರೆ ಮತ್ತೆ ತಗೊಂಬರೋದು ಕಷ್ಟ ಆಗ್ತೈತಿ, ಹೋಗ್ಬಿಡ್ತೀವಿ, ಬರೋದು ಭಾಳ ಕಷ್ಟ. ಹಂಗಾಗಿ ಇಲ್ಲೇ ಇಟ್ಕೊಂಡಿನಿ, ಇಲ್ಲೋ ವಿಡಿಯೋ ಮಾಡತ್ತೀನಿ. ಆದ್ರೆ ಮಸ್ತ್ ಕಾಣತೈತಿ ಕೆರೆ ಅಂತ ಹೆವಿ. ಫುಲ್ ಬರಬ್ಬರಿ ಫುಲ್ ನೀರು ತುಂಬೈತಿ ಈ ಸತೆ. ಯಾವ ಸತೆ ಬಂದ ನೀರು ಅಷ್ಟು ಇದಿಲ್ಲ, ಈಗಂತೂ ಫುಲ್ ನೀರು ಬಂದೈತಿ. ಅಂದರೆ ಇದು ಭಾಳ ಸ್ವಲ್ಪ ಎಣ್ಣೆ ಹೊಡೆಯೋದು ಮತ್ತು ಅದೇ ಇದೆ ಭಾಳ ಹೊಸ್ತಾರೆ, ಬಾಟ್ಲಿಗಳು ಭಾಳ ಹೊಡೆದಾರೆ. ಇಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬರ್ರಿ. ಆಲ್ಮೋಸ್ಟ್ ನೀವು ಬಂದಾಗ ಆಲ್ಮೋಸ್ಟ್ ಹತ್ರ ಇರೋ ಲೇಕ್ ಅಂದ್ರೆ ಫ್ರೆಂಡ್ಸ್ಗಳು ಬರಾಕ ಮಸ್ತ್ ಐತಿ ಪ್ಲೇಸ್. ಮಾತ್ರ ಕುತ್ಕೊಂಡು ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು, ಭಾರಿ ಐತ್ರಿ ಪ್ಲೇಸ್. ಬಂದು ನೋಡಿದೀವಪ್ಪ, ನೀವು ನೋಡ್ರಿ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಬಾಟಿಗಳು ಭಾಳ ಹೊಡೆದಾರ. ನೋಡಿ ತೋರಿಸ್ತಾನೆ ಇಲ್ಲಿ ಬಾಟ್ಲಿ ಕುಡಿಯೋದಾಗಲಿ ಇದಾಗಲಿ. ನಾವು ಏನು ತಂದಿದ್ದೀವಿ ತಿನ್ನಾಕ ಅದನ್ನು ಪೂರ ನಾವು ಬ್ಯಾಗ್ನ ಹಾಕ್ಕೊಂಡ್ವಿ. ನಾವು ಭಾಳ ಇಲ್ಲಿ ಜನ ಕುಡಿಯೋದಾಗಲಿ ಎಲ್ಲ ತಿಂದು ಕುಡ್ದು ಎಲ್ಲ ಇಲ್ಲೇ ವಸ್ತು ಹೋಗ್ತಾರೆ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾರು. ಮತ್ತು ಹೊಂಟ್ವಿ, ಲೇಟ್ ಆಗುತ್ತೆ ಮತ್ತು ಧಾರವಾಡ ಮುಟ್ಟಕ್ಕೆ. ಹಂಗಾಗಿ ಗಾಡಿ ತೊಗೊಂಡಿವಿ. ಲಾಸ್ಟ್ ಇನ್ನೊಂದು ಸತಿ ನೋಡ್ಕೊಂಬಿಡ್ರಿ ಹೆಂಗೈತೆ ಅಂತಂದು. ಈ ರೀತಿ ಐತೆ ನೋಡ್ರಿ. ಮೀನು, ಬಾತುಕೋಳಿ ಎಲ್ಲ ಅದಾವ್ರಿ ಇಲ್ಲಿ. ಬಟ್ ಪಕ್ಷಿಗಳದ್ದೆಲ್ಲ ಸೌಂಡ್ ಮಸ್ತ್ ಪೀಸ್ ಕೇಳಿಸ್ತದ್ರಿ ಇಲ್ಲಿ. ಹೆವಿ ಜಾಸ್ತಿ ಹುಡ್ರೆ ಪೀಸ್ ಆಗಿರಕ್ಕೆ ನೋಡೋಕ್ಕೆಲ್ಲ ಇಲ್ಲೇ ಬರ್ತಾರೆ. ನೀವು ಬರ್ರಿ ನೋಡಕ್ಕೆ, ಮತ್ತೆ ನೋಡ್ಕೊಂಡು ಹೋಗ್ರಿ ಡೋರಿ ಲೇಕ್ ಹೆಂಗೈತೆ ಅಂತಂದು. ಬಟ್ ಈ ಇದ್ರಾಗ ಬರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀರು ಭಾಳ ತುಂಬೈತಿ. ಆ ಕಡೆಗೆ ಹೋಗ್ಬೇಕಾಯ್ತು, ಬಟ್ ಆ ಕಡೆಗೆ ಹೋಗಕ್ಕೆ ಜಾಗಿಲ್ಲ. ಹಂಗಾಗಿ ಸುಮ್ಮನೆ ನಿಂತ್ಕೊಂಡು ಇಲ್ಲೇ ವಿಡಿಯೋ ಮಾಡೀನಿ. ಬಂದ್ರೆ ಜನವರಿ ಎಲ್ಲ ಡಿಸೆಂಬರ್ ಹಂಗೆ, ಇಲ್ಲಾಂದ್ರೆ ಜೂನ್ ಹಂಗೆ ಬರ್ರಿ. ಒಂದು ಸ್ವಲ್ಪ ಜೂನ್ ಬಂದರೆ ಇನ್ನೂ ಬೆಟ್ರ್, ಯಾಕಂದ್ರೆ ನೀರು ಅವಾಗ ಏನು ಇರಂಗಿಲ್ಲ. ಆ ಕಡೆಗೆ ಹೋಗಿ ಅವಾಗ ಜೂನ್ನಾಗ ಬರ್ರಿ, ಮಸ್ತ್ ಕಾಣ್ತೈತಿ. ಬರ್ರಿ ನಮ್ಮ ಕಡೆ ಈಗ ಬ್ಯಾಕ್ ಟು ಧಾರವಾಡ. ಬಜಿ ತಿಂದ್ವಿ, ಬಿಸಿ ಬಜ್ಜಿ ಅದಾವ್ರಿ. ಮತ್ತು ಈ ಅಂಗಡಿ ನೋಡ್ಕೋರಿ, ಈ ಅಂಗಡಿಗೆ ಹಳ್ಳಾವ್ರ ರೋಡ್ದಾಗ ಬಸ್ ಸ್ಟ್ಯಾಂಡ್ ಕಡೆ ಐತಿ. ಇಲ್ಲಿ ಬಂದಾಗ ತಿನ್ನೋದು ಬಿಸಿ ಬಜ್ಜಿ. ಈ ಟೈಮ್ದಾಗ ನಾವು ಬಂದಾಗ ಕಟ್ ಟೈಮ್ದಾಗ ಬಿಸಿ ಬಜ್ಜಿ ಇತ್ತು. ಬಿಸಿ ಬಜ್ಜಿ ತಿಂದ್ವಿ, ಮತ್ತು ಮಂಡಕ್ಕಿ ತಿಂದ್ವಿ, ಚಾ ಕುಡಿದ್ವಿ. ಮತ್ತು ನಮ್ಮ ಪಯಣ ಧಾರವಾಡ ಕಡೆ ಬರೋಣ. ಈ ವಿಡಿಯೋನ ಜಲ್ದಿ ಎಡಿಟ್ ಮಾಡಿ ಹಾಕ್ತೇನೆ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ. ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ.
ಮತ್ತು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಳಗೆ. ಬಾಯ್.